ಸಾಲ್ಟ್ ತಗೊಳ್ಳೇಬಾರ್ದು, ತಿನ್ನಬಾರ್ದು ಅನ್ನೋದು ದೇರ್ ಇಸ್ ನೋ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್. ನಮಗೆ ನಾವು ಏನು ತಿಂದರೂ ಇಲ್ಲ ಅದು ಮಾತ್ರ ನ್ಯೂಟ್ರಿಷನ್ ತಗೊಂಡೇ ತಗೊಳುತ್ತೆ. ವೆಯ್ಟ್ ಲಾಸ್ ಆಗೋದು, ಹಸುವಾಗ್ಲಾರ್ದಾಗೋದು, ಅವ್ರಿಗೆ ಅಷ್ಟೇ ಹಸುವಾಗಲ್ಲ ಕ್ಯಾನ್ಸರ್ ಬೆಳೀತಾ ಇರುತ್ತೆ. ಸರ್, ಈಗ ತುಂಬಾ ಜನಕ್ಕೆ ಒಂದು ವಿಚಾರ ಏನಂದ್ರೆ ಕ್ಯಾನ್ಸರ್ ಪಾಸಿಟಿವ್ ಆಗಿರೋರು ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಅಥವಾ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಹುಷಾರಾಗಿರೋರು ಸಾಲ್ಟ್ ಅನ್ನ ಹೆಚ್ಚು ತಿನ್ನಬಾರ್ದು ಅಂತ ಹೇಳ್ತಾರೆ. ನಿಜಾನ ಹೇಗೆ? ಸಾಲ್ಟು ಹೆಚ್ಚಿಗೆ ತಿನ್ನಬಾರ್ದು ಅನ್ನೋದೇನು ಇದಿಲ್ಲ. ಓನ್ಲಿ ಥಿಂಗ್ ಇಫ್ ದೇರ್ ಇಸ್ ಸಫರಿಂಗ್ ಫ್ರಮ್ ಹೈಪರ್ ಟೆನ್ಷನ್, BP ಅನ್ನೋದಿದ್ರೆ ನಾವು ಸಾಲ್ಟ್ ಅವಾಯ್ಡ್ ಮಾಡಬೇಕು. ಅದರ್ ದೆನ್ ದಟ್ ಕ್ಯಾನ್ಸರ್ ಪೇಷಂಟ್ಸು ಟ್ರೀಟ್ಮೆಂಟ್ ಅವರು ಸಾಲ್ಟ್ ತೊಗೊಳ್ಳೇಬಾರ್ದು, ತಿನ್ನಬಾರ್ದು ಅನ್ನೋದು ದೇರ್ ಇಸ್ ನೋ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್. ಕೆಲವರು ಇನ್ನೊಂದು ಮಿತ್ ಇದೆ, ಶುಗರ್ ಜಾಸ್ತಿ ತಿನ್ನಬಾರ್ದು, ಶುಗರ್ ತಿಂದರೆ ಅದು ಕ್ಯಾನ್ಸರ್ ಸೆಲ್ ಗ್ರೋ ಆಗುತ್ತೆ, ಅದಕ್ಕಾಗಿ ಶುಗರ್ ತಿನ್ನಬಾರ್ದು ಅಂತ ಅವಾಯ್ಡ್ ಮಾಡ್ತಾರೆ ಕೆಲವು ಪೇಷಂಟ್ಸು. ಬಟ್ ಅದು ಆಲ್ಸೋ ಒಂದು ಮಿತ್ತು. ಯಾಕಂದರೆ ಕ್ಯಾನ್ಸರ್ ಸೆಲ್ ಅನ್ನೋದು ಒಂಥರ ಪ್ಯಾರಾಸೈಟ್ ಇದ್ದಂಗೆ ಬಾಡಿಯಲ್ಲಿ. ನಮಗೆ ನಾವು ಏನು ತಿಂದರೂ ಇಲ್ಲ ಅದು ಮಾತ್ರ ನ್ಯೂಟ್ರಿಷನ್ ತೊಗೊಂಡೇ ತಗೊಳುತ್ತೆ. ಇಟ್ ವಿಲ್ ಕಿಲ್ ಬಾಡಿಲಿರೋ ಪಕ್ಕ ಸೆಲ್ಸ್ನ ಕಿಲ್ ಮಾಡಿ ಅದ್ರ ನ್ಯೂಟ್ರಿಷನ್ ತಗೊಳುತ್ತೆ ಹೊರತು ಇಟ್ ವಿಲ್ ನಾಟ್ ಸ್ಟಾರ್ವ್ ಟು ಡೆತ್. ನಾವೇನು ಅನ್ಕೋತೀವಿ, ನಾವು ಸ್ಟಾರ್ವ್ ಆದರೆ ಕ್ಯಾನ್ಸರ್ ಸೆಲ್ಗೂ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ, ಅದರಿಂದ ಅದು ಸಾಯುತ್ತೆ ಅನ್ಕೊತೀವಿ. ಬಟ್ ಕ್ಯಾನ್ಸರ್ ಸೆಲ್ ಅಷ್ಟು ಲೋ ಆಕ್ಸಿಜನ್ ಕಂಡೀಷನ್ಸಲ್ಲಿ, ಲೋ ಗ್ಲೈಮಿಕ್ ಕಂಡೀಷನ್ ಬೆಳೆಯೋದಕ್ಕೆ ತನ್ನನ್ನು ತಾನು ಬದಲಾವಣೆಗೊಂಡಿರುತ್ತೆ. ಅದಕ್ಕೆ ಇಟ್ ವಿಲ್ ಸರ್ವೈವ್, ಯಾವುದೇ ಎನ್ವಿರಾನ್ಮೆಂಟ್ ಸರ್ವೈವ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಟೇಕ್ ನ್ಯೂಟ್ರಿಷನ್ ಫ್ರಮ್ ದಿ ಅಡ್ಜಸೆಂಟ್ ಆರ್ಗನ್ಸ್. ಅದೇ ರೀಸನಿಂದ ಕ್ಯಾನ್ಸರ್ ಪೇಷಂಟ್ಸು ತುಂಬ ವೀಕ್ ಆಗೋದು, ವೆಯ್ಟ್ ಲಾಸ್ ಆಗೋದು, ಹಸುವಾಗ್ಲಾರ್ದಾಗೋದು. ಅವ್ರಿಗೆ ಅಷ್ಟೇ ಹಸುವಾಗಲ್ಲ ಕ್ಯಾನ್ಸರ್ ಬೆಳೀತಾ ಇರುತ್ತೆ, ಏನೂ ತಿನ್ನಲ್ಲ ಆದರೂ ಕ್ಯಾನ್ಸರ್ ಬೆಳೆಯೋದು. ಬಿಕಾಸ್ ನಮ್ಮ ನಾರ್ಮಲ್ ಬಾಡಿ ಫಂಕ್ಷನ್ಸ್ನ ಸ್ಟಾಪ್ ಮಾಡಿ ಅದೇ ಎನರ್ಜಿ ಕ್ಯಾನ್ಸರ್ ಸೆಲ್ ತಗೊಳುತ್ತೆ.